ಯಾರಿಗೆ ಜನ್ಮ ನಕ್ಷತ್ರದ ವಿಭಾಗ ಗೊತ್ತಿಲ್ವೋ ಅವರಿಗೆ ನಾವು ನಕ್ಷತ್ರ ದೋಷಗಳನ್ನ ಪರಿಗಣನೆ ತಗೊಳಕ್ಕಾಗಲ್ಲ. ಆ 27 ನಕ್ಷತ್ರಗಳಲ್ಲಿ ಎಲ್ಲಾ ನಕ್ಷತ್ರಗಳಿಗೂ ದೋಷ ಹೇಳಿಲ್ಲ, ಕೆಲವೊಂದು ನಕ್ಷತ್ರಗಳಿಗೆ ಮಾತ್ರ ದೋಷಗಳನ್ನ ಹೇಳಿದೆ. ಮಗು ಹುಟ್ಟಿದ ತಕ್ಷಣ ಜಾತಕವನ್ನ ಬರೆಸ್ಬೇಕು, ಪ್ಲಸ್ ಆ ಮಗು ಹುಟ್ಟಿರುವ ನಕ್ಷತ್ರದಲ್ಲಿ ಏನಾದ್ರೂ ದೋಷ ಇದೆಯಾ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮಾಯಕಾರ ಟಿವಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷ, ಯಾಕಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿರೋ ವಿಷಯ ಜನ್ಮ ನಕ್ಷತ್ರ. ಹೌದು, ನಮ್ಮ ಜೀವನದಲ್ಲಿ ವ್ಯಕ್ತಿತ್ವ ಆಗಿರ್ಬೋದು, ವೃತ್ತಿ, ವಿವಾಹ, ಇದೆಲ್ಲದರ ಮೇಲೆ ಜನ್ಮ ನಕ್ಷತ್ರದ ಪ್ರಭಾವ ಯಾವ ರೀತಿಯಾಗಿ ಬೀಳುತ್ತೆ, ಹಾಗೆ ಜನ್ಮ ನಕ್ಷತ್ರ ಅಂದ್ರೆ ಏನು, ಎಷ್ಟು ನಕ್ಷತ್ರಗಳಿವೆ, ನಕ್ಷತ್ರಗಳನ್ನ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತೆ, ನಕ್ಷತ್ರ ದೋಷ ಅಂದ್ರೆ ಏನು, ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳಿದೆಯಾ, ಯಾವ ರೀತಿಯಾಗಿ ಮಾಡ್ಕೊಳ್ಬೋದು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಮಾಯಕಾರ ಗುರುಕುಲದ ಸಂಸ್ಥಾಪಕರಾದಂತಹ, ವಾಸ್ತು ತಜ್ಞರಾದಂತಹ ಶ್ರೀ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ಮೊದಲನೇದಾಗಿ ಜನ್ಮ ನಕ್ಷತ್ರ ಅಂದ್ರೆ ನಾವು ಒಬ್ಬ ಮಗು ಹುಟ್ಟಿದಾಗಿಂದ ಹಿಡಿದು ಅಂದ್ರೆ ಒಬ್ಬ ಮನುಷ್ಯ ಸಾಯೋವರೆಗೂ ಕೂಡ ನಕ್ಷತ್ರವನ್ನ ನೋಡ್ತೀವಿ. ನಕ್ಷತ್ರ, ಜನ್ಮ ನಕ್ಷತ್ರ ಅಂದ್ರೆ ಏನು, ಅದನ್ನ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಲಾಗುತ್ತೆ ಅಂತ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುತು ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ನಮನದಲ್ಲಿ ನಿಲ್ಲುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಮೈಕಾರ ಟಿವಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ತುಂಬಾ ಒಳ್ಳೆ ಪ್ರಶ್ನೆ. ಜನ್ಮ ನಕ್ಷತ್ರ ಅನ್ನುವಂಥದ್ದೇ ಬಹಳ ಮುಖ್ಯ. ಜನ್ಮ ನಕ್ಷತ್ರ ಇಲ್ಲದೆ ಬೇರೆ ಏನೂ ಇಲ್ಲ. ಈ ನಕ್ಷತ್ರ ನಿರ್ಣಯಗಳಿಗೆ ತಿಥಿವಾರ ನಕ್ಷತ್ರ ಯೋಗ ಕರಣ, ಈ ತಿಥಿವಾರ ನಕ್ಷತ್ರ ಯೋಗ ಕರಣಾದಿಗಳು ನೋಡಿ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ದೇವರು ಅಂತ ಇಟ್ಕೊಳ್ಳೋದು, ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ವಿಷ್ಣು ಇರ್ಬೋದು. ಆ ಬ್ರಹ್ಮಾಂಡದ ಸೃಷ್ಟಿಯ ಆದಿಯಲ್ಲಿ ಹಿರಣ್ಯ ಗರ್ಭ ಅಂತ ನೀರು ಮತ್ತು ಚೈತನ್ಯದಿಂದ ಬ್ರಹ್ಮಾಂಡ ಉತ್ಪತ್ತಿ ಆಗುತ್ತೆ. ಅದು ಹೆಂಗಿರುತ್ತೆ ಅಂತಂದ್ರೆ ಒಂದು ಚಿನ್ನದ ಮೊಟ್ಟೆ ಆಕೃತಿಯಲ್ಲಿ ಇರುತ್ತೆ. ಇದನ್ನ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಅದಾದ ಮೇಲೆ ಆದಿತ್ಯ ಅಂತ, ಸೂರ್ಯ ಅಂದ್ರೆ ಅವನೇ ಮೂಲ ಅಂತ, ಅವನೇ ಮೊದಲಿಗ ಅಂತ. ನೋಡಿ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಅಂದ್ರೆ ಕೋಟಿ ಸೂರ್ಯರಿದ್ದಾರೆ ಅಂತ. ಅಂದ್ರೆ ನಾವು ಆಕಾಶದಲ್ಲಿ ನೋಡುವಂತ ಗ್ರಹಗಳು ಇಟ್ ಇಸ್ ಎ ಫಿಸಿಕಲ್ ಬಾಡಿ. ಅವ್ರನ್ನ ದೇವರು ಅಂತ ಹೇಳಲ್ಲ, ಅವರು ಆಕಾಶ ಕಾಯಗಳು, ಇಂಡಿಕೇಟರ್ಸ್. ಬಟ್ ನಾವು ಪೂಜೆ ಮಾಡುವಂತದ್ದು ಮೂಲ ನವಗ್ರಹ ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ. ಇದರಲ್ಲಿ 27 ನಕ್ಷತ್ರಗಳು, 9 ಗ್ರಹಗಳು, ಅದರಲ್ಲಿ ರಾಹು ಕೇತುಗಳು ಕೂಡ ಬರ್ತಾರೆ. ಅವ್ರಿಬ್ಬರನ್ನ ನಾವು ಛಾಯಾಗ್ರಹಗಳು, ಅಸ್ತಿತ್ವ ಇಲ್ಲದವರು ಅಂತ. ಅವ್ರಿಗೆ ದೇವತೆ ಆಗ್ಲಿಕ್ಕೆ ಅರ್ಹತೆ ಇರೋದಿಲ್ಲ. ಯಾಕಂತಂದ್ರೆ ಸಮುದ್ರ ಮಥನದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಅಮೃತವನ್ನ ಸೇವನೆ ಮಾಡಬೇಕು ಅಂತ ಹೇಳಿ ವೇಷ ಧರಿಸಿ ಕೂತಿರ್ತಾರೆ. ಅದನ್ನ ರವಿ ಮತ್ತು ಚಂದ್ರ ನೋಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಶತ್ರುತ್ವ, ಅಮೃತ ಸಿಗದೇ ಇರುವಂತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ವಿಷ್ಣುಗೆ ಹೇಳ್ಬಿಡ್ತಾರೆ. ಮೋಹಿನಿ ಅವತಾರ ಇನ್ಸಿಡೆಂಟ್ಸ್ ಬರುತ್ತೆ. ಈ 27 ನಕ್ಷತ್ರಗಳು ಚಂದ್ರನ ಮಡದಿಯರು, 27 ಜನ. ಅದಕ್ಕೋಸ್ಕರನೇ ಇಲ್ಲೇನಂತಂದ್ರೆ 27 ನಕ್ಷತ್ರಗಳಲ್ಲೂ ಚಂದ್ರ ಸಂಚಾರ ಮಾಡ್ತಾನೆ. ಅದರಲ್ಲಿ ರೋಹಿಣಿ ಕಂಡ್ರೆ ಬಹಳ ಪ್ರೀತಿ ಸೂರ್ಯನಿಗೆ, ಚಂದ್ರನಿಗೆ ಬಹಳ ಪ್ರೀತಿ. ಅದಕ್ಕೆ ವೃಷಭ ರಾಶಿಯಲ್ಲಿ ಒಂದು ಉಚ್ಚ ಸ್ಥಾನವನ್ನು ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ 27 ನಕ್ಷತ್ರಗಳು ಹೇಗಿದ್ರೆ, ಆಕಾಶ ಕಾಯದಲ್ಲಿ ಸೂರ್ಯಾದಿಯಾಗಿ ನೋಡಿ. ಸೂರ್ಯನಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಲ್ವಾ. ನೋಡಿ, ಯಜುರ್ವೇದ ಶರೀರ ಸೂರ್ಯನಿಗೆ ಆ ರಥದ ಶರೀರವನ್ನ ಇಂಡಿಕೇಟ್ ಮಾಡುತ್ತೆ. ಸಾಮವೇದ ಆ ಕಿರಣಗಳನ್ನ ಇಂಡಿಕೇಟ್ ಮಾಡುತ್ತೆ. ಅದಾದ ಮೇಲೆ ಋಗ್ವೇದ ರಥವನ್ನ ಇಂಡಿಕೇಟ್ ಮಾಡುತ್ತೆ. ಆ ರಥಕ್ಕೆ ಆ ಚಕ್ರ ಇದೆಯಲ್ಲ, ಆ ಚಕ್ರಕ್ಕೆ 60 ಕಡ್ಡಿಗಳು. 60 ಕಡ್ಡಿಗಳು ಯಾವ್ದಪ್ಪ ಅಂತಂದ್ರೆ 60 ಸಂವತ್ಸರಗಳು. ಆ ಒಂದು ಸಂವತ್ಸರ = ಒಂದು ಯುಗ ಅಂತ ನಾವು ಕರಿತೀವಿ. ಇದರಲ್ಲಿ ಆ ಒಂದು ಚಕ್ರ ಇರುವಂತಹ ರಥದಲ್ಲಿ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ಒಂದ್ಸರಿ ಉತ್ತರಾಭಿಮುಖವಾಗಿ ಸಂಚಾರ ಮಾಡ್ತಾನೆ. ಅದನ್ನ ಉತ್ತರಾಯಣ ಪುಣ್ಯಕಾಲ, ಅರ್ಧ ತಿಂಗಳು, 6 ತಿಂಗಳು ಅಂತ ಕರಿತೀವಿ ನಾವು. ಆ 6 ತಿಂಗಳನ್ನ ದೇವತೆಗಳಿಗೆ ಹಗಲಿನ ಸಮಯ ಅಂತ ಕರಿತೀವಿ.
ಇನ್ನು 6 ತಿಂಗಳು ದಕ್ಷಿಣಾಭಿಮುಖವಾಗಿ ಸಂಚಾರ ಮಾಡ್ತಾನೆ. ಇದನ್ನ ದಕ್ಷಿಣಾಯನ ಅಂತ ಕರಿತೀವಿ. ಮತ್ತೆ ಸೂರ್ಯ ಮತ್ತು ಚಂದ್ರರ ನಡುವಿನ ಅಂತರದಿಂದ ಒಂದು ತಿಥಿ ಉತ್ಪತ್ತಿ ಆಗುತ್ತೆ. ಆ 15 ತಿಥಿಗಳು = 1 ಪಕ್ಷ ಆಗತ್ತೆ. ಅಂದ್ರೆ ಸೂರ್ಯನನ್ನ ಬಿಟ್ಟು 7 ರಾಶಿಗಳ ಮುಂದೆ ಸಂಚಾರ ಮಾಡಿದಾಗ ಪೂರ್ಣ ಚಂದ್ರ ಆಗ್ತಾನೆ, ಶುಕ್ಲ ಪಕ್ಷ ಆಗತ್ತೆ. ಮತ್ತೆ 180 ಡಿಗ್ರಿಯಿಂದ ಮತ್ತೆ ಸೂರ್ಯನ ಕಡೆಗೆ ಬರುವಂತ ಸಂದರ್ಭದಲ್ಲಿ ಕೃಷ್ಣ ಪಕ್ಷ ಆಗುತ್ತೆ. ಹೀಗೆ ಮಾಸಗಳ ಉತ್ಪತ್ತಿ, ತಿಥಿಗಳ ಉತ್ಪತ್ತಿ ಆಗತ್ತೆ. ಆಕಾಶಕಾಯಗಳು ಸೂರ್ಯನ ಕಿರಣಗಳನ್ನು ತೆಗೆದುಕೊಂಡು ಗುರುತ್ವಾಕರ್ಷಣೆಯಲ್ಲಿ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಕೂಡ ಸುತ್ತುತ್ತಾರೆ. ಅದರ ಸುತ್ತ 27 ನಕ್ಷತ್ರಗಳು ಇರ್ತದೆ. ಇದು ನಕ್ಷತ್ರ ಮತ್ತು ಆಕಾಶ ಕಾಯಗಳು ಮತ್ತು ಸೌರಮಂಡಲದ ಚಿಂತನೆ. ಆದ್ರೆ ನಾನು ಆಗ್ಲೇ ಹೇಳಿದೆ 27 ನಕ್ಷತ್ರಗಳು ಚಂದ್ರನ ಮಡದಿಯರು ಅಂತ. ಯಾಕೆ ಚಂದ್ರ ಮನೋಕಾರಕ ಆಗ್ತಾನೆ ಅಂದ್ರೆ, ನೋಡಿ, ನನ್ನ ಮನಸ್ಥಿತಿ ತುಂಬಾ ತೀಕ್ಷ್ಣ. ಈಗಿದ್ದ ಮನಸ್ಥಿತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ. ಈಗ ಎಕ್ಸಾಂಪಲ್ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಜೋಶಾಗಿ, ನನ್ನ ಮನ್ಸಿಗೆ ಏನೋ ಬಂತು ಅಂದ್ರೆ, ನನಗ್ ಖುಷಿ ಆಯ್ತು ಅಂದ್ರೆ ಇನ್ನೂ ಸುದೀರ್ಘವಾಗಿ ಹೇಳ್ತೀನಿ. ಮನ್ಸಿಗೆ ಏನೋ ಬೇಚಾರ, ಯೋ ಸಾಕಾಯ್ತಪ್ಪ, ಬೇಗ ಮುಗಿಸ್ಬಿಡೋಣ ಅಂತ ನನ್ಗೆ ಅನ್ಸಿದ್ರೆ ಬೇಗ ಮುಗಿಸ್ಬಿಡ್ತೀನಿ, ಶಾರ್ಟ್ ಮಾಡ್ಬಿಡ್ತೀನಿ. ನನ್ನ ಮನ್ಸು ಅಲ್ವಾ. ಆ ಮನೋಕಾರಕನಾಗಿರುವಂತ ಚಂದ್ರ ಯಾವ ನಕ್ಷತ್ರದಲ್ಲೂ ಒಂದು ದಿನದ ಮೇಲೆ ಇರಲ್ಲ. 27 ನಕ್ಷತ್ರದಲ್ಲೂ ಒಂದು ದಿನ ಅವನು ಸಂಚಾರ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಅವನು ಫಾಸ್ಟ್ ಮೂವಿಂಗ್ ಗ್ರಹ, ಅದಕ್ಕೆ ಮನೋಚಂಚಲತೆ ಇರುತ್ತದೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ, ನಾನು ಭೂಮಿ ಮೇಲಿದ್ದೀನಿ, ನಾನು ಭೂಮಿಯಿಂದ ಚಂದ್ರನನ್ನ ನೇರವಾಗಿ ನೋಡ್ತೇನೆ. ನಾನು ನೇರವಾಗಿ ನೋಡುವಾಗ ಚಂದ್ರ ಯಾವ ನಕ್ಷತ್ರದ ಪುಂಜದ ನೇರ ಡಿಗ್ರಿಯಲ್ಲಿರ್ತಾನೋ ಅವತ್ತಿನ ದಿನ ಯಾವ ಮಗು ಹುಟ್ಟುತ್ತೋ ಅವರು ಆ ನಕ್ಷತ್ರದಲ್ಲಿ ಜನನಾಗಿದ್ದಾರೆ ಅಂತ ಅರ್ಥ. ಆ ನಕ್ಷತ್ರದ ಇನ್ಫ್ಲೂಯೆನ್ಸ್, ಆ ನಕ್ಷತ್ರದ ಕ್ಯಾರೆಕ್ಟರಿಸ್ಟಿಕ್ ಅವನ ಮನಸ್ಸಲ್ಲಿ ಸುದೀರ್ಘವಾಗಿರ್ತದೆ. ಚಂದ್ರ ನೀರಿದ್ದಂಗಮ್ಮ, ಅದಕ್ಕೆ ನೀವು ಯಾವ ಕಲರ್ ಹಾಕ್ತೀರಾ ಆ ಕಲರ್ ಆಗ್ಬಿಡುತ್ತೆ. ಅದು ಯಾವ ಪಾತ್ರೆಯಲ್ಲಿ ಹಾಕ್ತೀರಾ ಆ ಪಾತ್ರೆ ಶೇಪ್ ಆಗ್ಬಿಡುತ್ತೆ. ಅದೇ ತರ ಅವನು ಯಾವ ನಕ್ಷತ್ರದ ಬಿಂದುವಿನಲ್ಲಿದ್ದಾನೋ ಆ ಗುಣಧರ್ಮಗಳು ಆ ಹುಟ್ಟಿರುವಂತಹ ಮಗುವಿನಲ್ಲಿ ಇರ್ತದೆ. ಅದಕ್ಕೆ 27 ಒಟ್ಟು 28 ನಕ್ಷತ್ರಗಳು, 108 ಪಾದಗಳು. ಆದ್ರೆ 28 ಅಭಿಜಿನ್ ನಕ್ಷತ್ರವನ್ನ ನಾವು ಇಡನ್ ನಕ್ಷತ್ರ ಅಂತ ಕರಿತೀವಿ, ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ. ಅದನ್ನ ಬಿಟ್ಟು 27 ನಕ್ಷತ್ರಗಳು. ಆ 27 ನಕ್ಷತ್ರಗಳಿಗೆ ಒಂದು ನಕ್ಷತ್ರಗಳಿಗೆ 4 ಪಾದಗಳು. ಆ 4 ಪಾದ = 108 ಪಾದಗಳು 12 ರಾಶಿಗಳಿಗೆ ವಿಂಗಡಣೆಯನ್ನ ಮಾಡಿದ್ದಾರೆ. ಪ್ರತಿ ರಾಶಿಗೂ ಕೂಡ 9 ಪಾದಗಳು ಬರ್ತದೆ. ಅದಕ್ಕೆ ಕೆಲವು ನಕ್ಷತ್ರಗಳು ಒಂದು ಪಾದ ಒಂದು ರಾಶಿಯಲ್ಲಿದ್ರೆ ಇನ್ನೊಂದು ಪಾದ ಬೇರೆ ರಾಶಿಯಲ್ಲಿ ಇರ್ತದೆ. ಇದನ್ನೇ 12 ರಾಶಿಗಳಿಗೆ ಹಂಚಿರುವಂಥದ್ದು. ಈ 27 ನಕ್ಷತ್ರಗಳು ಬಹಳ ಮುಖ್ಯ. ಯಾಕಂತಂದ್ರೆ ನನ್ನ ಮನಸ್ಥಿತಿ, ನನ್ನ ಲೈಫ್ ಈವೆಂಟು, ನನ್ನ ದಶಾಭುಕ್ತಿ ಈ ಎಲ್ಲವೂ ನಿರ್ಣಯ ಆಗುವಂಥದ್ದು ಈ 27 ನಕ್ಷತ್ರಗಳಿಂದನೇ. ಈಗ ಎಕ್ಸಾಂಪಲ್ ನಿಮಗೆ ಉತ್ತರ ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವ್ದಾದ್ರು ಮಗು ಹುಟ್ಟಿದೆ ಅಂತಂದ ತಕ್ಷಣನೇ ಆ 3 ನಕ್ಷತ್ರಗಳು ಒಂದು ಗ್ರಹ ಅಧಿಪತಿ. ಅವನು ಚಂದ್ರ ಆ ನಕ್ಷತ್ರದಲ್ಲಿದ್ರು ಆ ನಕ್ಷತ್ರಗಳ ಅಧಿಪತಿ ಬೇರೆ ಇರ್ತಾರೆ. ಆ 3 ನಕ್ಷತ್ರಗಳಿಗೆ ರವಿ ಅಧಿಪತಿ. ಹಾಗಾದ್ರೆ ಆ ಮಗು ರವಿ ದಶೆಯಲ್ಲಿ ಹುಟ್ಟಿದೆ. ರವಿ ಆದ್ಮೇಲೆ ಚಂದ್ರ ದಶೆ, ಚಂದ್ರ ಆದ್ಮೇಲೆ ಕುಜ ದಶೆ, ಈ ತರ ದಶೆ ಬರುತ್ತೆ. ಅಂದ್ರೆ ನಿಮ್ಮ ಲೈಫ್ ಇವೆಂಟ್ ನೋಡ್ಬೇಕು, ಗೋಚಾರ ಪ್ರತಿ ದಿನದ ನಿಮ್ಮ ಫಲವನ್ನ ನೋಡ್ಬೇಕು ಅಂದ್ರೆ ಈ 27 ನಕ್ಷತ್ರಗಳ ಆಧಾರದ ಮೇಲೆಯೇ ನೀವು ನಿರ್ಣಯವನ್ನ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಮರಣದ ಕಾಲದ ತನಕ ಈ 27 ನಕ್ಷತ್ರಗಳು ಆ ವ್ಯಕ್ತಿಯ ಗುಣಧರ್ಮಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವನ ಆರೋಗ್ಯದ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವನು ಮಾಡಬೇಕಾಗಿರುವಂತ ಕೆಲಸ ಕಾರ್ಯಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾರಕತ್ವಗಳು ಇಟ್ಸ್ ಇಂಡಿಕೇಟಿವ್ ಸೈನ್ಸ್ ಆಗಿರೋದ್ರಿಂದ ಪ್ರತಿ ಒಂದು ನಕ್ಷತ್ರದ ಕೂಡ ಆ ವ್ಯಕ್ತಿಯ ಗುಣಧರ್ಮಗಳನ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನಕ್ಷತ್ರಗಳು ಬಹಳ ಮುಖ್ಯ. ಮತ್ತೆ ಈ ನಕ್ಷತ್ರಗಳಲ್ಲಿ ದೋಷಗಳನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಒಂದು ಮಗು ಆಗಿದ್ದಾಗ ಆ ಮಗುವನ್ನ ನಾವು ಹೇಗೆ ಸಂಸ್ಕಾರ ಕೊಟ್ಟು ಬೆಳೆಸ್ತೀವೋ ಆ ಮಗು ಅದೇ ತರ ಬೆಳವಣಿಗೆ ಆಗುತ್ತೆ. ಒಂದು ವೃಕ್ಷ, ಒಂದು ಚಿಕ್ಕ ಗಿಡವನ್ನ ನೆಟ್ಟಾಗ ಅದರಲ್ಲಿ ಏನಾದ್ರು ರೋಗ ಬಾಧೆಗಳಿದ್ರೆ ಆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಔಷಧಿ ಹಾಕಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದಕ್ಕೆ ಮಗುವಿಗೆ ಜನನ ದೋಷಗಳನ್ನ ಹೇಳಿದ್ದಾರೆ. ಜನನ ದೋಷಗಳ ಜೊತೆ ಪರಿಹಾರವನ್ನು ಕೂಡ ಹೇಳಿದ್ದಾರೆ. ಆ ಪರಿಹಾರಗಳನ್ನ ಚಿಕ್ಕ ವಯಸ್ಸಲ್ಲೇ ಮಾಡ್ಕೊಂಡ್ರೆ ಆ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಗುಣಧರ್ಮಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ, ದಶಾಭುಕ್ತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಒಂದು ಮಗು ಯಾವ ನಕ್ಷತ್ರದಲ್ಲಿ ಜನನವಾಗಿದ್ರೆ ಅವರು ಏನು ಪರಿಹಾರವನ್ನ ಮಾಡ್ಕೋಬೇಕು. ಎಲ್ಲ ನಕ್ಷತ್ರಗಳಿಗೂ ದೋಷ ಇರೋದಿಲ್ಲ, ಕೆಲವು ನಕ್ಷತ್ರಗಳಿಗೆ ಮಾತ್ರ ದೋಷವನ್ನ ಹೇಳಿರ್ತಾರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಮಗುಗೊಂದು 18 ವರ್ಷ ಆಗಿರುತ್ತೆ, ಮಗುವಿನ ಬೆಳವಣಿಗೆ ಸರಿಯಾಗಲ್ಲ, ಅಥವಾ ಎಜುಕೇಶನ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಪ್ರೊಫೆಷನಲ್ ಗ್ರೋತ್ ಆಗಲ್ಲ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್, ನೀವು ಯಾವ್ದೋ ಪೂಜೆ, ಯಾವ್ದೋ ಹೋಮ, ಯಾವ್ದೋ ದೇವಸ್ಥಾನಕ್ಕೆ ಹೋಗೋದ್ರ ಬದಲು ಮಗುವಿಗೆ ನಕ್ಷತ್ರ ದೋಷ ಇದೆಯಾ ಅಂತ ನೋಡ್ಬೇಕು.
ನಿಮಗೆ ಜನ್ಮತಃ ದೋಷ ಇದ್ರೆ ನೀವು ಅದನ್ನ ಪರಿಹಾರ ಮಾಡ್ಕೊಳ್ಳದೆ ನೀವು ಯಾವುದೇ ಯಜ್ಞ ಯಾಗಾದಿಗಳು ಮಾಡಿದ್ರು ಅದಕ್ಕೆ ಪರಿಹಾರ ಸಿಗಲ್ಲ. ಅದಕ್ಕೆ ಮೂಲ ದೋಷಗಳಿಗೆ ಪರಿಹಾರವನ್ನ ಮಾಡ್ಬೇಕು. ಅದರಿಂದ 27 ನಕ್ಷತ್ರಗಳು ಒಬ್ಬ ವ್ಯಕ್ತಿಗೆ ಬಹಳ ಪ್ರಮುಖವಾದ ಪಾತ್ರವನ್ನ ನಮ್ಮ ಜೀವಮಾನದಲ್ಲಿ ನೀಡ್ತವೆ. ಇನ್ನ ಗುರುಜಿ, ನಕ್ಷತ್ರ ದೋಷವನ್ನ ಕಂಡು ಹಿಡಿಯೋದು ಹೇಗೆ ಅಂತ? ಕೆಲವರಿಗೆ ಹುಟ್ಟಿದ ದಿನಾಂಕ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಅಂಥವ್ರಗಳಿಗೆ ನಕ್ಷತ್ರ ದೋಷ ಇದೆ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ? ಕರೆಕ್ಟ್. ಇಲ್ಲಿ 2 ತರ ಇರುತ್ತಮ್ಮ. ಒಂದು ಜನ್ಮನಾಮ, ಇನ್ನೊಂದು ಪ್ರೀತಿ ವ್ಯವಹಾರ ನಾಮ. ಅಂದ್ರೆ ಅವ್ರಿಗೆ ಹುಟ್ಟಿರುವಂತದ್ದೇ ಗೊತ್ತಿಲ್ಲ, ಬಟ್ ಅವರು ಯಾವ್ದೋ ಒಂದು ಅಕ್ಷರವನ್ನ ಇಟ್ಕೊಂಡಿದ್ರು. ಈಗ ಎಕ್ಸಾಂಪಲ್ ನೋಡಿ, ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಜನನಾಗಿದ್ರೆ 1 ಪಾದದಿಂದ 4 ಪಾದಗಳು, ಚೂಚೆ ಚೋಲ. ಭರಣಿಲಿ ಹುಟ್ಟಿದ್ರೆ ಲೀಲು ಲೇಲೋ. ಕೃತಿಕ 1ನೇ ಪಾದ ಆ. ಇದಿಷ್ಟು ಪಾದಗಳು, ಇಷ್ಟು ಅಕ್ಷರಗಳು ಸೇರಿ ಮೇಷರಾಶಿ ಆಗುತ್ತೆ. ಇನ್ ಮಿಕ್ಕಂತೆ ಕೃತಿಕ 3 ಪಾದಗಳು, ರೋಹಿಣಿಯ 4 ಪಾದಗಳು, ಮೃಗಶಿರ 2ನೇ ಪಾದಗಳು ವೃಷಭ ರಾಶಿ ಆಗುತ್ತೆ. ಅಂದ್ರೆ ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ನಯನ ಅಂತ ನಾವ್ ಹೆಸರಿಟ್ರೆ, ನಯನ ಅನುರಾಧ ನಕ್ಷತ್ರ. ಮಾರುತಿ ಮಕ ನಕ್ಷತ್ರ ಸಿಂಹರಾಶಿ. ಈ ರೀತಿಯಾಗಿ ನಾಮ ನಕ್ಷತ್ರವನ್ನ ತಗೋಬೇಕಾಗತ್ತೆ. ಆದ್ರೆ ಯಾರಿಗೆ ಜನ್ಮ ನಕ್ಷತ್ರದ ವಿಭಾಗ ಗೊತ್ತಿಲ್ವೋ, ಅಂದ್ರೆ ಆ ವಿಷಯ ಗೊತ್ತಿಲ್ವೋ, ಅವರಿಗೆ ನಾವು ನಕ್ಷತ್ರ ದೋಷಗಳನ್ನ ಪರಿಗಣನೆ ತಗೊಳಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಪ್ರಶ್ನಾಶಾಸ್ತ್ರ ಅಂತ ಇದೆ. ಅಂದ್ರೆ ಆ ವ್ಯಕ್ತಿಯ ಮನೋಚಿಂತನೆಯಲ್ಲಿ ಬಂದು ಆ ವ್ಯಕ್ತಿ ಪ್ರಶ್ನೆ ಕೇಳುವಾಗ ಅಲ್ಲೊಂದು ಪ್ರಶ್ನಾ ಕುಂಡಲಿಯನ್ನ ರಚನೆ ಮಾಡಿ ಅದ್ರ ಮೇಲೆ ಅವ್ನಿಗೇನಾದ್ರು ದೋಷ ಇದೆಯಾ ಅಂತ ನಾವು ವಿವರಣೆಯನ್ನ ಕೊಡ್ತೀವಿ. ಆದ್ರೆ ಜನ್ಮ ನಕ್ಷತ್ರಗಳೇ ಗೊತ್ತಿದ್ರೆ, ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ಬೇಕು? ಮಗು ಹುಟ್ಟಿದ ತಕ್ಷಣ ಜಾತಕ ಬರೆಸ್ಬೇಕು. ಯಾಕಂದ್ರೆ ಮಗುವಿಗೆ ಸದ್ಯಾರಿಷ್ಟ, ಬಾಲಾರಿಷ್ಟ, ಯೋಗಾರಿಷ್ಟ, ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘಾಯು, ಅಮಿತಾಯು ಅಂತ ಇರ್ತದೆ. ಅಂದ್ರೆ ಮಗು 1 ವರ್ಷದೊಳಗಡೆ ತೀರೋದ್ರೆ ಅದನ್ನ ಸದ್ಯಾರಿಷ್ಟ ಅಂತ ಕರೀತೀವಿ. 8 ವರ್ಷದೊಳಗಡೆ ಆದ್ರೆ ಬಾಲಾರಿಷ್ಟ, 12 ವರ್ಷಗಳ ಇದ್ರೆ ಯೋಗಾರಿಷ್ಟ, 32 ಆದ್ರೆ ಅಲ್ಪಾಯು, 32ರಿಂದ 60 ಆದ್ರೆ ಮಧ್ಯಾಯು, 60 ವರ್ಷ ದಾಟಿದ್ರೆ ಪೂರ್ಣಾಯು, 100 ಇದ್ರೆ ದೀರ್ಘಾಯು, 120 ಮೇಲಿದ್ರೆ ಅಮಿತಾಯು ಅಂತ. ಆ ಯಾವ ಸಂದರ್ಭದಲ್ಲಿ ಆ ಮಗುಗೆ ಕಂಟಕಗಳಿದೆ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಮಗು ಹುಟ್ಟಿದ ತಕ್ಷಣ ಜಾತಕವನ್ನ ಬರೆಸ್ಬೇಕು. ಪ್ಲಸ್ ಆ ಮಗು ಹುಟ್ಟಿರುವ ನಕ್ಷತ್ರದಲ್ಲಿ ಏನಾದ್ರೂ ದೋಷ ಇದೆಯಾ, ಆ ನಕ್ಷತ್ರ ದೋಷ ಇದ್ರೆ ಬಿಫೋರ್ 3 ತಿಂಗಳು, ಅಂದ್ರೆ ಮಗು ಹುಟ್ಟಿದ 3 ತಿಂಗಳ ಒಳಗಾಗಿ ಆ ದೋಷವನ್ನ ಪರಿಹಾರ ಮಾಡೋದ್ರಿಂದ ಆ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದು ಎಜುಕೇಶನ್ ಇರ್ಬೋದು, ಆರೋಗ್ಯ ಇರ್ಬೋದು, ಮನಸ್ಥಿತಿ ಪರಿಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಅದಕ್ಕೆ ನಕ್ಷತ್ರಗಳ ನಿರ್ಣಯ, ನಕ್ಷತ್ರಗಳ ಚಿಂತನೆ ಬಹಳ ಮುಖ್ಯ. ಇವತ್ತು ಎಲ್ಲ ನಕ್ಷತ್ರದವ್ರಿಗೆ ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನೇನ್ ದೋಷ ಎಲ್ಲವನ್ನ ತಿಳಿಸ್ಕೊಡಿ. ಖಂಡಿತ ಗುರುಜಿ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವ ರೀತಿಯಾದಂತಹ ದೋಷ ಇರುತ್ತೆ, ಅದಕ್ಕೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬೇಕು? ಒಟ್ಟು 27 ನಕ್ಷತ್ರಗಳಿದೆಯಲ್ಲಮ್ಮ. ಆ 27 ನಕ್ಷತ್ರಗಳಲ್ಲಿ ಎಲ್ಲಾ ನಕ್ಷತ್ರಗಳಿಗೂ ದೋಷ ಹೇಳಿಲ್ಲ. ಓಕೆ. ಕೆಲವೊಂದು ನಕ್ಷತ್ರಗಳಿಗೆ ಮಾತ್ರ ದೋಷಗಳನ್ನು ಹೇಳಿದ್ರೆ. ಅದ್ರ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ದೋಷ ಇದೆ. ಆ ಅಶ್ವಿನಿ ನಕ್ಷತ್ರ ವೃಕ್ಷ ಸಂಧಿ ದೋಷಕ್ಕೆ ಒಳಪಡುತ್ತೆ. ರೇವತಿ ಅಶ್ವಿನಿ, ಆಶ್ಲೇಷ ಮಕ ಮತ್ತು ಜ್ಯೇಷ್ಠ ಮತ್ತು ಮೂಲ, ಈ 2 ನಕ್ಷತ್ರಗಳ ಕೊನೆಯ ಮತ್ತು ಆರಂಭದ 20 ನಿಮಿಷಗಳು, ಟೋಟಲ್ 40 ನಿಮಿಷದಲ್ಲಿ ಮಗು ಹುಟ್ಟಿದ್ರೆ ಪ್ರಾಣಾಪಾಯ, ಮಗುವಿನ ಬೆಳವಣಿಗೆ ಚೆನ್ನಾಗೋದಿಲ್ಲ, ಮಗುವಿಗೆ ತೊಂದರೆ ಅಂತ ಹೇಳ್ತಿರ್ತೀವಿ. ವೃಕ್ಷ ಸಂಧಿ ದೋಷ ಇದೆ. ಅದರಲ್ಲಿ ಅಶ್ವಿನಿ ನಕ್ಷತ್ರ ಕೂಡ ಒಂದು. ಅದರಲ್ಲಿ ಅಶ್ವಿನಿ ನಕ್ಷತ್ರ ಆರಂಭವಾದ ವಿತಿನ್ 20 ಮಿನಿಟ್ಸ್ ಅಲ್ಲಿ ಮಗು ಹುಟ್ಟಿದ್ರೆ ಆ ಮಗುಗೆ ವೃಕ್ಷ ಸಂಧಿ ದೋಷ ಇರುತ್ತೆ. ಅದಕ್ಕೆ ಪರಿಹಾರವನ್ನ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ಅಶ್ವಿನಿಯಲ್ಲಿ 1, 2, 3, 4 ಪಾದಗಳಿದೆ. ಅದ್ರಲ್ಲಿ 2, 3, 4ನೇ ಪಾದದಲ್ಲಿ ಹುಟ್ಟಿದ್ರೆ ದೋಷ ಇಲ್ಲ. ಆದ್ರೆ 1ನೇ ಪಾದದಲ್ಲಿ ಹುಟ್ಟಿದ್ರೆ ಮಗು ಜನನವಾದಾಗ 3 ತಿಂಗಳು ತಂದೆಗೆ ಅಶುಭ ಫಲಗಳು ಉಂಟಾಗುತ್ತದೆ. ಅಂದ್ರೆ ಆ 3 ತಿಂಗಳು ಮಗುವಿಗೆ ಗರಿಷ್ಠ ಇರುತ್ತೆ ಅಂತ. ಅಂದ್ರೆ ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು, ಮಗು ಹುಟ್ಟಿರೋದ್ರಿಂದ ತಂದೆ ಗರಿಷ್ಠನಾ? ಅಲ್ಲ, ಅದು ಹಂಗಲ್ಲ. ಮಗು ಹುಟ್ಟಿರುವಂತಹ ಸಮಯ ನಿನಗೆ ಹೇಳ್ತಾ ಇದೆ ಟೈಮ್ ಚೆನ್ನಾಗಿಲ್ಲ, ಈ ಟೈಮಲ್ಲಿ ನೀವು ಹುಷಾರಾಗಿರು. ಇಟ್ಸ್ ಇಂಡಿಕೇಟ್. ಅದಕ್ಕೋಸ್ಕರ ಯಾರೆಲ್ಲ ಅಶ್ವಿನಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಾರೋ ಅವರು ತಂದೆಗೆ ಒಂದಷ್ಟು ಅರಿಷ್ಟ ದೋಷಗಳಿರ್ತದೆ. ಅವರು ನಕ್ಷತ್ರ ದೋಷ ಪರಿಹಾರವನ್ನ ಮಾಡ್ಕೋಬೇಕಾಗ್ತದೆ. ಬಹಳ ಮುಖ್ಯವಾಗಿ ಹೇಳ್ತಾರೆ, ಗೋ ಪ್ರತಿಮೆ ಮತ್ತು ಬಂಗಾರವನ್ನ ದಾನ ಮಾಡ್ಬೇಕು ಅಂತ. ಇವತ್ತಿನ ಚಿನ್ನದ ರೇಟ್ ಅಲ್ಲಿ ಬಂಗಾರ ಎಲ್ಲಿ ದಾನ ಮಾಡೋದು? ಬಂಗಾರದ ಬದಲು ಗೋಧಿ ದಾನ ಮಾಡ್ಬೋದು. ಗೋ ಪ್ರತಿಮೆ ಮತ್ತು ಆಕ್ಚುಲಿ ಗೋ ದಾನ ಮಾಡ್ಬೇಕು. ಆಗಿನ ಕಾಲದಲ್ಲೆಲ್ಲ ಗೋ ಹಸುವನ್ನ ಮತ್ತೆ ಚಿನ್ನವನ್ನ ದಾನ ಮಾಡ್ಬೇಕಿತ್ತು. ಬಟ್ ಇವತ್ತಿನ ದಿನದಲ್ಲಿ ಆಗಲ್ಲ. ಅದರಿಂದ ಬೆಳ್ಳಿಯ ಒಂದು ಗೋ ಪ್ರತಿಮೆ, ಅದ್ರ ಜೊತೆಗೆ ಗೋಧಿ ಅಥವಾ ಬಂಗಾರವನ್ನ ಅಶ್ವಿನಿ ನಕ್ಷತ್ರ ಇರುವಂತಹ ದಿನ ಅಶ್ವಿನಿ ನಕ್ಷತ್ರ ಶಾಂತಿಯನ್ನ ಮಾಡಿಸಿ, ಅಶ್ವಿನಿ ನಕ್ಷತ್ರದ ಅಧಿಪತಿ ಬಂದು ಕೇತು ಗ್ರಹಕ್ಕೆ ಶಾಂತಿಯನ್ನ ಮಾಡಿಸಿ,
ಅದ್ರ ಜೊತೆಗೆ ಹುರುಳಿಕಾಳು, ಆ ಹುರುಳಿಕಾಳನ್ನ ದಾನ ಮಾಡಬೇಕು. ಮತ್ತು ಮಲ್ಟಿಪಲ್ ಕಲರ್, 2-3 ಕಲರ್ ಇರುವಂತ ಒಂದು ವಸ್ತ್ರವನ್ನ ದಾನ ಮಾಡಿ ಅಶ್ವಿನಿ ನಕ್ಷತ್ರ ಶಾಂತಿಯನ್ನ ಮಾಡ್ಕೊಳ್ಬೇಕು. ಇದರಿಂದ ಅವ್ರಿಗೆ ಈ ದೋಷ ನಿವಾರಣೆ ಆಗುತ್ತೆ. ಪ್ಲಸ್ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಆಗಿರೋದ್ರಿಂದ, ಕೇತುಗೆ ಅಧಿದೇವತೆ ಗಣಪತಿ ಆಗಿರೋದ್ರಿಂದ ಅವ್ರ ಲೈಫ್ ಟೈಮ್ ಅವರು ಈ ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು, ಗಣಪತಿ ಪೂಜೆಯನ್ನ ಮಾಡುವಂಥದ್ದು, ಗಣಪತಿ ಮಂತ್ರವನ್ನ ಜಪ ಮಾಡುವಂಥದ್ದು, ಮತ್ತೆ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗಣಪತಿಗೆ 21 ಗರಿಕೆಯನ್ನ ಕೊಡುವಂಥದ್ದು, ಅವ್ರ ಲೈಫ್ ಟೈಮ್ ಗಣಪತಿಯನ್ನ ಆರಾಧ್ಯ ದೈವ ಅನ್ನುವಂತ ರೀತಿಯಲ್ಲಿ ಪೂಜೆಯನ್ನ ಮಾಡ್ಬೇಕಾಗ್ತದೆ. ಇದರಿಂದ ಸಂಪೂರ್ಣವಾದಂತಹ ದೋಷಗಳು ಅವರಿಗೆ ನಿವಾರಣೆ ಆಗುತ್ತೆ. ಅದರಿಂದ ಅಶ್ವಿನಿ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತಿರೋ, ಅದರಲ್ಲೂ ಕೂಡ ವಿಶೇಷ 1ನೇ ಪಾದದಲ್ಲಿ ಯಾರು ಹುಟ್ಟಿರ್ತಿರೋ ಆ ತಂದೆಗೆ ಅಷ್ಟೊಂದು ಶುಭ ಫಲ ಬರೋದಿಲ್ಲ. 2, 3, 4ನೇ ಪಾದ ಇಟ್ ಈಸ್ ವೆರಿ ಗುಡ್. ಅದರಿಂದ ದಯವಿಟ್ಟು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಅಶ್ವಿನಿ ನಕ್ಷತ್ರ ದೋಷ ಪರಿಹಾರ ಶಾಂತಿಯನ್ನ ಮಾಡಿಕೊಂಡು, ಕೇತು ಶಾಂತಿಯನ್ನ ಮಾಡಿಕೊಂಡು, ನಾನು ಹೇಳಿರುವಂತ ರೀತಿಯಲ್ಲಿ ದಾನಾದಿಗಳನ್ನ ಮಾಡ್ಕೊಳ್ಳಿ, ಅವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ.